ರಲ್ಲಿ ಡಾಕ್ಟರ್ ನಿರಂಜನ ಪ್ರಣವ ಸ್ವರೂಪಿ ಶಿವಕುಮಾರ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಮತ್ತೆ ಈ ಗಣಪತಿಯನ್ನ ಪ್ರತಿಷ್ಠಾಪನೆಯನ್ನು ಮಾಡಿ ಅಂದಿನಿಂದಲೂ ಸಹ ವಿಜೃಂಭಣೆಯಿಂದ ಈ ದೇಶದ ಸತ್ಯಗಣಪತಿ ಸ್ವಾಮಿಯ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿಕೊಂಡು ಬಂದಿರುತ್ತೇವೆ. ಈ ಸಂಘವನ್ನು ಒಂದು ಹೊಸ ಸಂಘವನ್ನು ಫಾರ್ಮ್ ಮಾಡಿ ಅವರಿಂದ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡಿಸಿಕೊಂಡು ಬಂದಿರ್ತೇವೆ. 18 ಕೊಂಬಿನ ಭಕ್ತಾದಿಗಳು ಸಹ ಈ ದೇಶದ ಸತ್ಯಗಣಪತಿ ದೇವಾಲಯದಲ್ಲಿ ಪೂಜೆ ಪಾಲ್ಗೊಂಡು ಈ ದೇಶದ ಸತ್ಯಗಣಪತಿ ದೇವಸ್ಥಾನದಲ್ಲಿ ಪೂಜೆಯಲ್ಲಿ ಮಾಡಿಸುತ್ತಾರೆ. ಸಮಸ್ತ ಭಕ್ತ ಮಹಾಶಯರಿಗೆ ವಿನಂತಿ, ಇದು ಶ್ರೀ ದೇಶದ ಸತ್ಯಗಣಪತಿ ದೇವಾಲಯ. ಈ ದೇವಸ್ಥಾನವನ್ನು ಸುಮಾರು 78 ವರ್ಷಗಳ ಹಿಂದೆ ಈ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಈ ದೇವಸ್ಥಾನವನ್ನು 2009ರಲ್ಲಿ ನವೀಕರಿಸಿ ಈ ಮಹಾಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಬ್ರಿಟಿಷರ ಕಾಲದಲ್ಲಿ ಬಾಲಗಂಗಾಧರ ತಿಲಕ್ ಅವರು ಸ್ವತಂತ್ರ ಹೋರಾಟಕ್ಕಾಗಿ ಎಲ್ಲ ಜನರನ್ನು ಒಂದುಗೂಡಿಸುವ ಸಲುವಾಗಿ ಒಂದು ಕರೆ ಕೊಡ್ತಾರೆ. ಒಂದು ತಾಲೂಕುಗಳಲ್ಲಿ ಮತ್ತು ಜನಸಂದಣಿ ಕ್ಷೇತ್ರಗಳಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ. ಆಗ ನಮ್ಮ ಗುಬ್ಬಿಯ ಮಹಾಜನತೆ ಈ ಒಂದು ಗಣಪತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಸ್ವತಂತ್ರ ಹೋರಾಟಕ್ಕೆ ಮುನ್ನುಡಿಯನ್ನು ಬರೀತಾರೆ. ಅದಕ್ಕೆ ಈ ದೇಶದ ಗಣಪತಿ ಅಂತ ಹೆಸರು ಬಂತು. ಗಣಪತಿ